ಮೊನ್ನೆ ಹತ್ರ ಒಂದು ಸಲ ಆಕ್ಸಿಡೆಂಟ್ ಆಗಿದ್ದಿಲ್ಲ, ಅದಕ್ಕಾಗಿ ಅವ್ರೇನೋ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು ಇದೇ ಥರ ಆಗಿದೆ ಸರ್. ಇಲ್ಲ ಆಗಿದೆ ಸರ್. ಅದನ್ನು ಪೂಜೆ ಮಾಡಿದ್ರು, ಫಸ್ಟ್ ಈ ಥರ ಅಪಘಾತ ಆಗಿತ್ತಿಲ್ಲ, ಪೂಜೆ ಮಾಡಿ ಹೋಗ್ಬಿಟ್ಟಿದ್ರು, ಮತ್ತೆ ಇವಾಗ ಈ ಥರ ಆಗಿದೆ. ವೀಕ್ಷಕರೇ, ಬೆಂಗಳೂರಿನ ಹೊಸಕೋಟೆ ಬಳಿ ನಡೆದ ಭೀಕರ ಅಪಘಾತಕ್ಕೆ ರಾಜ್ಯವೇ ಬೆಚ್ಚಿಬಿದ್ದಿದೆ. ಜಗತ್ತನ್ನ ಇನ್ನೂ ಸುದೀರ್ಘ ಕಾಲ ಜೀವಿಸಬೇಕಿದ್ದ ಪ್ರಾಪ್ತ ವಿದ್ಯಾರ್ಥಿಗಳು ಬಿರಿಯಾನಿ ಸವಿಯಲು ಹೋಗಿ ಬೀದಿ ಹೆಣವಾಗಿದ್ದಾರೆ. ಬೆಳಗ್ಗೆ ವಿಧಿಯ ಶೂಲಕ್ಕೆ ಸಿಲುಕಿ ನಜ್ಜುಗುಜ್ಜಾಗಿದ್ದಾರೆ. ಅಂದಹಾಗೆ ಈ ಭೀಕರ ಅಪಘಾತ ನಡೆದ ಸ್ಥಳಗಳಲ್ಲಿ ಆಕ್ಸಿಡೆಂಟ್ ಅನ್ನೋದು ವೆರಿ ಕಾಮನ್ ಅಂತೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಪದೇ ಆಗ್ತಾ ಇದ್ದ ಅಪಘಾತಗಳಿಗೆ ಬೆಚ್ಚಿದ್ದ ಸ್ಥಳೀಯರು ಈ ಜಾಗದಲ್ಲಿ ಒಂದು ಶಾಂತಿ ಹೋಮವನ್ನು ಮಾಡಿಸಿದ್ರಂತೆ. ಹಾಗಿದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಇಷ್ಟೊಂದು ಅಪಘಾತಗಳಾಗೋದು ಯಾಕೆ? ಈ ಬಗ್ಗೆ ಸನಾತನ ಶಾಸ್ತ್ರ ಪರಂಪರೆ ಏನು ಹೇಳುತ್ತೆ? ಈ ಜಾಗದಲ್ಲಿ ಬಲಿಗೆ ಕಾಯುತ್ತಿರುವ ಶಕ್ತಿಯಾದರೂ ಯಾವುದು? ಡ್ರೈವರ್ ಅಜಾಗರೂಕ ಚಾಲನೆ ಎಂದಷ್ಟೇ ಹೇಳಿ ಮುಗಿಸಿ ಬಿಡಬಹುದಾದ ಅತ್ಯಂತ ಸರಳ ರಹಸ್ಯವಾಯಿದು. ಇದೆಲ್ಲವನ್ನು ಕೂಡ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಬೆಳಗ್ಗೆ ಹೊಸಕೋಟೆ ಬಿರಿಯಾನಿ ತಿನ್ನಬೇಕು ಅಂತ ಕಾರು ತೆಗೆದು ಹೊರಟವರು ಬೀದಿ ಹೆಣವಾಗಿದ್ದಾರೆ. ಮನೆಯಿಂದ ಹೊರಟು ಕೆಲವು ಕ್ಷಣಗಳಾಗಿತ್ತಷ್ಟೇ, ಅಷ್ಟರಲ್ಲಾಗಲೇ ವಿಧಿ ಹೊಂಚು ಹಾಕಿ ಕೂತಿದ್ದ ಪ್ರಾಯದ ಹುಡುಗರ ಓವರ್ ಸ್ಪೀಡ್ ಹುಚ್ಚಿಗೆ ನಡೆಯಬಾರದ ಘಟನೆ ನಡೆದು ಹೋಯಿತು. ಹೊಸಕೋಟೆ ಬಳಿ ಸಂಭವಿಸಿದ ಭೀಕರ ಅಪಘಾತಕ್ಕೆ 7 ಮಂದಿ ಬೀದಿ ಹೆಣವಾದರು. ಮೊದಲು ತನ್ನ ಪಾಡಿಗೆ ತಾನು ಹೋಗ್ತಿದ್ದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಸಿದ್ರು. ನಂತರ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆಯಿತು. ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರನ ಜೊತೆಗೆ ಒಟ್ಟು 7 ಮಂದಿ ಅಪ್ಪಚ್ಚಿಯಾಗಿ ಹೋದ್ರು. ಇದು ಬರೀ ಸಾವಿನ ಅಪಘಾತವಲ್ಲ, ವಿಧಿಯ ಅಟ್ಟಹಾಸ. ಇಂತಹ ಸಾವು ಆ ಜನ್ಮ ಶತ್ರುವಿಗೂ ಕೊಡಬೇಡ ಭಗವಂತ. ಕೈಕಾಲು ನಿಲ್ತಿಲ್ಲ, ಮುಖಾಮುಖಿ ಯಾವುದೂ ಗೊತ್ತಾಗ್ತಿಲ್ಲ. ಒಬ್ಬರ ತಲೆ ಅಪ್ಪಚ್ಚಿ ಆದರೆ ಇನ್ನೊಬ್ಬರ ದೇಹವೇ ನಜ್ಜುಗುಜ್ಜಾಗಿದೆ. ಬಹುತೇಕರು ಮಾಂಸದ ಮುದ್ದೆಯಂತಾಗಿದ್ರು. ಒಂದೊಂದು ದೃಶ್ಯವು ಘನ ಘೋರ. ಹೊಸಕೋಟೆ ಟೋಲ್ನಲ್ಲಿ ಕಂಡಿದ್ದ ಈ ದೃಶ್ಯವೇ ಕೊನೆ ನೋಡಿ. ಮತ್ತೆಲ್ಲೂ ಇವರನ್ನು ನೋಡೋದಕ್ಕೆ ಆಗಲೇ ಇಲ್ಲ. ಅತಿ ವೇಗದಲ್ಲಿದ್ದ ಕಾರು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಪಾಸ್ ಆಗಿತ್ತು. ಇದಾದ ಕೆಲವೇ ಹೊತ್ತಲ್ಲಿ ನಡೆಯಬಾರದ ಘಟನೆ ನಡೆದು ಹೋಯಿತು. ಒಮ್ಮೆಲೆ ಕಾರ್ನ ಕಂಟ್ರೋಲ್ ತಪ್ಪಿದ್ದಂತೆ ಬೈಕ್ನಲ್ಲಿ ಹೋಗ್ತಿದ್ದ ಗಗನ್ ಅನ್ನೋ ಯುವಕನಿಗೆ ಡಿಕ್ಕಿ ಹೊಡೆಸಿದ್ರು ಈ ಕಾರ್ನಲ್ಲಿದ್ದವರು. ಕಾರು ಗುದ್ದಿದ ರಭಸಕ್ಕೆ ಮಾರು ದೂರ ಹಾರಿ ಬಿದ್ದವ ಅಲ್ಲೇ ಉಸಿರು ಚೆಲ್ಲಿದ ಗಗನ್. ಇದಾದ ಮರುಕ್ಷಣವೇ ಮುಂದೆ ಹೋಗ್ತಿದ್ದ ಕ್ಯಾಂಟರ್ಗೂ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಚಾಚಿ ಸಹಿತ 2 ಟೈರ್ಗಳೇ ಕಿತ್ತು ಬಂದಿವೆ. ಕ್ಯಾಂಟರ್ ಸವಾರ ಪ್ರಜ್ಞೆ ತಪ್ಪಿ ಬಿದ್ದರೆ ಕಾರಲ್ಲಿದ್ದವರು ಅಪ್ಪಚ್ಚಿಯಾಗಿ ಹೋದ್ರು. ಯಾಕಂದ್ರೆ ಕ್ಯಾಂಟರ್ಗೆ ಕಾರು ಗುತ್ತಾ ಇದ್ದಂತೆ ಇಡೀ ಕಾರೇ ಧ್ವಂಸವಾಗಿ ಹೋಯಿತು. ಕೂತವರು ಕೂತ ಜಾಗದಲ್ಲಿ ರಕ್ತ ಕಾರ್ಕೊಂಡು ಪ್ರಾಣ ಬಿಟ್ಟರು. ಇಡೀ ಕಾರೇ ಅಪ್ಪಚ್ಚಿ ಆಗ್ತಿದ್ದಂತೆ ಅಪಘಾತಗಳ ಸರಣಿ ಶುರುವಾಯಿತು. ಹಿಂದಿನಿಂದ ಬರ್ತಾ ಇದ್ದ ಬ್ರಿಜಾ ಕಾರು ಸಹ ಕಟ್ಟಾಗಿ ಬಿದ್ದಿದ್ದ ಟೈರ್ಗೆ ಡಿಕ್ಕಿ ಹೊಡೆಯಿತು. ವೀಕ್ಷಕರೇ, ಈ ಘೋರ ಅಪಘಾತವಾಗಿರೋ ಜಾಗದಲ್ಲಿ ಆಕ್ಸಿಡೆಂಟ್ ಅನ್ನೋದು ತುಂಬಾನೇ ಕಾಮನ್ ಆಗಿದೆಯಂತೆ. ಯಾವ ಮಟ್ಟಿಗೆ ಅಂದ್ರೆ ಇಲ್ಲಿನ ಆಕ್ಸಿಡೆಂಟ್ ತೀವ್ರತೆಗೆ ಬೆಚ್ಚಿ ಬಿದ್ದಿದ್ದ ಸ್ಥಳೀಯರು ಇಲ್ಲೊಂದು ಶಾಂತಿ ಹೋಮ ಸಹ ಮಾಡಿಸಿದ್ರಂತೆ. ಅಷ್ಟರ ಮಟ್ಟಿಗೆ ಇದೊಂದು ಅತಿ ದೊಡ್ಡ ಬ್ಲಾಕ್ ಸ್ಪಾಟ್. ಆಗಿಂದಾಗೆ ಇಲ್ಲಿ ಅಪಘಾತ ನಡೆಯುತ್ತಲೇ ಇರುತ್ತೆ ಅನ್ನೋದು ಸ್ಥಳೀಯರ ಮಾತು. ಮೊನ್ನೆ ಹತ್ರ ಒಂದು ಸಲ ಆಕ್ಸಿಡೆಂಟ್ ಆಗಿದ್ದಿಲ್ಲ, ಅದಕ್ಕಾಗಿ ಅವ್ರೇನೋ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು ಇದೇ ಥರ ಆಗಿದೆ ಸರ್. ಇಲ್ಲ ಆಗಿದೆ ಸರ್. ಅದನ್ನು ಪೂಜೆ ಮಾಡಿದ್ರು, ಫಸ್ಟ್ ಈ ಥರ ಅಪಘಾತ ಆಗಿತ್ತಿಲ್ಲ, ಪೂಜೆ ಮಾಡಿ ಹೋಗ್ಬಿಟ್ಟಿದ್ರು, ಮತ್ತೆ ಇವಾಗ ಈ ಥರ ಆಗಿದೆ ಸರ್. ಈ ರೀತಿ ಅತಿ ಭಯಂಕರವಾದ ಬ್ಲಾಕ್ ಸ್ಪಾಟ್ಗಳ ಬಗ್ಗೆ ನೀವು ಕೇಳಿರ್ತೀರ ವೀಕ್ಷಕರೇ. ನಿಮ್ಮ ಊರಲ್ಲೋ ನಿಮ್ಮ ಜಿಲ್ಲೆಯಲ್ಲೋ ಈ ರೀತಿ ಬ್ಲಾಕ್ ಸ್ಪಾಟ್ಗಳ ಬಗ್ಗೆ ಆಗಾಗ ಮಾತು ಬಂದಿರುತ್ತೆ. ಆ ದಾರಿಲಿ ಹುಷಾರಾಗಿರಬೇಕು, ಅಲ್ಲಿ ಯಾವಾಗಲೂ ಯಮ ಕಾಯ್ತಿರ್ತಾನೆ, ಅಲ್ಲಿ ಹೋದರೆ ಮುಗೀತು ಅಷ್ಟೇ ಅನ್ನೋವಷ್ಟರ ಮಟ್ಟಿಗೆ ಜನ ಮಾತಾಡಿಕೊಂಡಿರ್ತಾರೆ. ಹಾಗಿದ್ರೆ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಪದೇ ಅಪಘಾತಗಳಾಗುವುದು ಯಾಕೆ? ಇದರ ಹಿಂದೆ ಇರೋ ಕಾರಣವೇನು? ಇಲ್ಲಿ ಬಲಿಗೆ ಕಾಯುತ್ತಾ ನಿಂತಿರೋದು ವಿಧಿಯಾ ಅಥವಾ ವಿಧಿಗೂ ಮೀರಿದ ನೈಸರ್ಗಿಕ ಅತೀಂದ್ರಿಯ ಶಕ್ತಿಯ? ನೋಡೋಣ ವಿವರವಾಗಿ. ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಪದೇ ಅಪಘಾತಗಳು ನಡೆಯುತ್ತಿರುವುದನ್ನು ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ಇದನ್ನು ಬ್ಲಾಕ್ ಸ್ಪಾಟ್ಸ್ ಅಥವಾ ಅವೈಜ್ಞಾನಿಕ ರಸ್ತೆ ತಿರುವು ಅಥವಾ ಚಾಲಕನ ನಿರ್ಲಕ್ಷ್ಯ ಅಂತ ಕರೆದ್ರೆ, ನಮ್ಮ ಸನಾತನ ಧರ್ಮ, ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ಇದಕ್ಕೆ ಬೇರೆಯದೇ ಆದ ಕಾರಣಗಳನ್ನು ನೀಡುತ್ತವೆ. ಶಾಸ್ತ್ರಗಳ ಪ್ರಕಾರ ರಸ್ತೆ ನಿರ್ಮಾಣವಾಗುವ ಭೂಮಿಯ ವಾಸ್ತು ಸರಿ ಇಲ್ಲದಿದ್ದರೆ ಅಲ್ಲಿ ರಕ್ತಪಾತವಾಗುತ್ತೆ. ರಸ್ತೆಯು ನೇರವಾಗಿ ಬಂದು ಇನ್ನೊಂದು ರಸ್ತೆಗೆ ಅಥವಾ ತಿರುವಿಗೆ ಗುದ್ದುವಂತಿದ್ದರೆ ಅದನ್ನು ವೀಧಿ ಶೂಲ ಅನ್ನಲಾಗುತ್ತೆ. ಅದರಲ್ಲೂ ನೈಋತ್ಯ ಅಥವಾ ದಕ್ಷಿಣ ದಿಕ್ಕಿನಿಂದ ಬರುವ ರಸ್ತೆಗಳು ಕಡಿದಾದ ತಿರುವು ಪಡೆದರೆ ಅಲ್ಲಿ ಅಪಘಾತಗಳು ಹೆಚ್ಚು. ರಸ್ತೆಯು ನೈಋತ್ಯದಲ್ಲಿ ತಗ್ಗಿದ್ದು ಈಶಾನ್ಯದಲ್ಲಿ ಎತ್ತರವಾಗಿದ್ದರೆ ಅದು ಅತ್ಯಂತ ಅಪಾಯಕಾರಿ ವಾಸ್ತುದೋಷ. ಇದು ವಾಹನ ಚಾಲಕರ ನಿಯಂತ್ರಣ ತಪ್ಪುವಂತೆ ಮಾಡುತ್ತೆ ಎಂದು ನಂಬಲಾಗಿದೆ.
ಈ ವಾಸ್ತುದೋಷಗಳ ಜೊತೆಗೆ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಅತೃಪ್ತ ಆತ್ಮಗಳ ಸಂಚಾರ ಅರ್ಥಾತ್ ಪ್ರೇತಬಾಧೆಯ ಮಾತು ಪ್ರಚಲಿತದಲ್ಲಿದೆ. ಇದು ಅತ್ಯಂತ ಪ್ರಚಲಿತವಾದ ನಂಬಿಕೆಯೂ ಆಗಿದೆ. ಇದನ್ನೇ ಅಪಮೃತ್ಯು ದೋಷ ಎಂದಿದೆ ಶಾಸ್ತ್ರ. ಈ ಹಿಂದೆ ಈ ಜಾಗದಲ್ಲಿ ಯಾರಾದರೂ ಅಪಘಾತದಲ್ಲಿ ಅಥವಾ ಹತ್ಯೆಯಲ್ಲಿ ದಾರುಣವಾಗಿ ಮರಣ ಹೊಂದಿದ್ದರೆ ಅವರ ಆತ್ಮಕ್ಕೆ ಮುಕ್ತಿ ಸಿಗದೆ ಅಲ್ಲೇ ಸುತ್ತಾಡುತ್ತಿರ್ತಾವೆ ಅಂತ ಹೇಳಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ದುರ್ಮರಣ ಹೊಂದಿದ ಆತ್ಮಗಳು ರಕ್ತವನ್ನು ಬಯಸ್ತಾವೆ ಅಥವಾ ಹೊಸಬರನ್ನ ತಮ್ಮ ಲೋಕಕ್ಕೆ ಎಳೆದುಕೊಳ್ಳಲು ಪ್ರಯತ್ನಿಸ್ತಾ ಇರ್ತಾವೆ. ಇದರಿಂದಾಗಿ ಚಾಲಕನ ಮನಸ್ಸಿನಲ್ಲಿ ಕ್ಷಣಾರ್ಧದಲ್ಲಿ ಗೊಂದಲ ಉಂಟಾಗಿ ಅವರಿಗೆ ಅರಿವೇ ಇಲ್ಲದಂತಾಗಿ ಕಣ್ಣು ಮಂಜಾಗಿ ಅಪಘಾತವಾಗುತ್ತದೆ ಎನ್ನಲಾಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಶಲ್ಯ ದೋಷ ಎಂಬ ಪರಿಕಲ್ಪನೆಯೂ ಇದೆ. ಈ ದೋಷದ ಬಗ್ಗೆ ವಿವರವಾಗಿ ಹೇಳಿವೆ ಶಾಸ್ತ್ರಗಳು. ಭೂಮಿಯ ಅಡಿಯಲ್ಲಿ ಹಳೆಯ ಸ್ಮಶಾನವಿದ್ದಿರಬಹುದು, ಪ್ರಾಣಿಗಳ ಎಲುಬುಗಳು ಹೂತು ಹೋಗಿರಬಹುದು ಅಥವಾ ಅಶುಭ ವಸ್ತುಗಳು ಹುದುಗಿರಬಹುದು. ಇಂತಹ ಜಾಗದ ಮೇಲೆ ರಸ್ತೆ ನಿರ್ಮಿಸಿದಾಗ ಅಲ್ಲಿಂದ ಹೊರಹೊಮ್ಮುವ ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವಿಟಿ ಎನರ್ಜಿ ಏನಿರುತ್ತಲ್ಲ ಅದು ವಾಹನಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಂಬಿಕೆ. ಅಲ್ಲದೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಸ್ಥಳಗಳು ನೈಸರ್ಗಿಕವಾಗಿಯೇ ರಾಹು ಅಂದರೆ ಸರ್ಪದೋಷ ಅಥವಾ ಕುಜ ಅಂದರೆ ರಕ್ತಕಾರಕನಾದ ಮಂಗಳನ ಪ್ರಭಾವಕ್ಕೆ ಒಳಪಟ್ಟಿರುತ್ತವೆ. ಹೀಗಾಗಿ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಗ್ರಹಣ ಕಾಲಗಳಲ್ಲಿ ಈ ಸ್ಥಳಗಳಲ್ಲಿ ಋಣಾತ್ಮಕ ಶಕ್ತಿ ಉತ್ತುಂಗದಲ್ಲಿರುತ್ತೆ. ಈ ಸಮಯದಲ್ಲಿ ಅಲ್ಲಿ ಸಂಚರಿಸುವ ದುರ್ಬಲ ಮನಸ್ಸಿನ ಚಾಲಕರು ಅಪಘಾತಕ್ಕೀಡಾಗ್ತಾರೆ. ಇಂತಹ ಜಾಗಗಳಲ್ಲಿ ಹಿಂದೆ ಯಾವುದಾದರೂ ಪವಿತ್ರ ನಾಗಬನ ಅಥವಾ ದೈವದ ಸ್ಥಾನವಿದ್ದು ಅದನ್ನು ಕೆಡವಿ ರಸ್ತೆ ಮಾಡಿದರೆ ಆ ದೈವದ ಕೋಪ ಅಥವಾ ಶಾಪದಿಂದಾಗಿಯೂ ಅಲ್ಲಿ ಪದೇ ಪದೇ ಅನಾಹುತಗಳಾಗ್ತವೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನು ನಮ್ಮ ಹಿರಿಯರು ಹಲವಾರು ಸಂದರ್ಭಗಳಲ್ಲಿ ಸೂಚಿಸಿದ್ದಾರೆ. ಅಪಘಾತ ವಲಯಗಳಲ್ಲಿ ಹೆಚ್ಚಾಗಿ ಆಂಜನೇಯ, ಮುನೇಶ್ವರ ಅಥವಾ ಗಣಪತಿಯ ದೇವಸ್ಥಾನಗಳನ್ನು ಕಟ್ಟಿ ಪೂಜೆ ಮಾಡೋದು ಒಂದು ಪದ್ಧತಿ ಇದೆ. ಇದು ಋಣಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಅನ್ನೋ ನಂಬಿಕೆ ಇದೆ. ರಸ್ತೆ ಬದಿಯಲ್ಲಿ ಬೂದುಗುಂಬಳಕಾಯಿ ಒಡೆಯುವುದು ಅಥವಾ ನಿಂಬೆಹಣ್ಣು ಎಸೆಯುವುದರ ಮೂಲಕ ದೃಷ್ಟಿದೋಷ ನಿವಾರಣೆಗೆ ಪ್ರಯತ್ನ ಮಾಡಲಾಗುತ್ತೆ. ಅಲ್ಲದೆ ಇಂತಹ ಜಾಗದಲ್ಲಿ ಮರಣ ಹೊಂದಿದವರಿಗೆ ಸದ್ಗತಿ ಸಿಗಲು ತಿಲಹೋಮ ಅಥವಾ ಸುದರ್ಶನ ಹೋಮ ಮಾಡುವ ಪದ್ಧತಿಯೂ ಇದೆ. ಒಟ್ಟಾರೆ ವಿಜ್ಞಾನವು ಇದನ್ನ ಚಾಲಕನ ಏಕಾಗ್ರತೆಯ ಕೊರತೆ ಎಂದೇ ಹೇಳಿದರೂ ಕೂಡ ಶಾಸ್ತ್ರಗಳು ಇದನ್ನ ಕಣ್ಣಿಗೆ ಕಾಣದ ಶಕ್ತಿಗಳ ಪ್ರಭಾವ ಅಂತ ವಿಶ್ಲೇಷಣೆ ಮಾಡಿದ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.